ಪಾಪು ನಿಂಗೇನು ಬೇಕು? ಆಮ್ಲೆಟ್ ಬೇಕು. ಬ್ರೆಡ್ ಆಮ್ಲೆಟ್ ಬೇಕಾ? ಓಕೆ, ಮಾಡಿಕೊಡ್ತೀನಿ. ಓಕೆ, ಈಗ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಬ್ರೆಡ್ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣಕ್ಕೆ ಟೊಮ್ಯಾಟೊ ಹಾಕ್ಕೋಬೇಕಾಗುತ್ತೆ. ಮತ್ತು ಚಿಲ್ಲಿ, ನಾನು 4 ಚಿಲ್ಲಿ ಬಳಸಿದ್ದೀನಿ. ಚಿಲ್ಲಿ ಬೇಡ ಅಂದರೆ ನೀವು ಚಿಲ್ಲಿ ಪೌಡರ್ನಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ಎಷ್ಟು ಸಣ್ಣಕ್ಕಾಗುತ್ತೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಬೇಕಾಗುತ್ತೆ. ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಎಲ್ಲದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ನೀವೆಷ್ಟು ಸಣ್ಣಕ್ಕೆ ಹಚ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ. ಅಥವಾ ಚಾಪರ್ ಆದರೂ ಯೂಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು, ಅದಿನ್ನೂ ಈಸಿ ಆಗುತ್ತೆ. ನಾನೀಗ 3 ಮೊಟ್ಟೆನ ತೊಗೊಂಡಿದ್ದೀನಿ. ಈಗ ಮೊಟ್ಟೆನ ಒಡೆದು ಎಲ್ಲದನ್ನು ಸ್ಪ್ಯಾಚುಲ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಮೊಟ್ಟೆಯಲ್ಲೂ ಉಪ್ಪಿನಂಶ ಇರುತ್ತೆ, ಸೊ ಜಾಸ್ತಿ ಆಗಿಬಿಡುತ್ತೆ. ಇದು ಆಪ್ಷನಲ್ಲು, ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೂ ಓಕೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಸ್ಪೂನಲ್ಲೂ ಮಾಡ್ಕೋಬೋದು, ನೋ ವರೀಸ್. ಈಗ ಬ್ರೆಡ್ನ ಈ ರೀತಿ ಸೈಡ್ಸ್ದೆಲ್ಲ ಕಟ್ ಮಾಡಿಕೊಂಡು ನೋಡಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳೋಣ. ಬ್ರೆಡ್ ಆದಮೇಲೆ ಚೀಸ್ ಬೇಕಾಗುತ್ತೆ ಇದಕ್ಕೆ. ನೋಡಿ ಈ ರೀತಿ ಚೀಸ್ ಇಷ್ಟಪಡೋರು ಚೀಸ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಬಟರ್ನ ಹಾಕ್ಕೊಂಡು ತವಾ ಬಿಸಿ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರುವಂಥ ಬ್ರೆಡ್ಸ್ನ ತವಾ ಮೇಲೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ರೆಡಿ ಆಗ್ತಿದೆ ಬ್ರೆಡ್ ಆಮ್ಲೆಟ್. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರುವ ಬ್ರೆಡ್ ಪೀಸಸ್ನ ಬಟರ್ ಮೇಲೆ ಈ ಥರ ಇಟ್ಕೊಂಡು ಇದ್ರ ಮೇಲೆ ಚೀಸ್ನ ಹಾಕ್ಕೊಳ್ಳೋಣ. ಈ ರೀತಿ ಚೀಸ್ನ ಹಾಕ್ಕೊಂಡು ನಾವೇನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಎಗ್ದು ಅದನ್ನು ಇದ್ರ ಮೇಲೇ ಪೋರ್ ಮಾಡಿಕೊಂಡ್ರೆ ಮುಗೀತು. ಸ್ವಲ್ಪ ಟ್ರಿಕ್ಕಿ ಇದು, ಸ್ಲೋ ಆಗಿ ರೋಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ಸೀದೋಗ್ಬಿಡುತ್ತೆ.
ಫುಲ್ಲು ಲೋ ಫ್ಲೇಮಲ್ಲೇ ಈ ಪ್ರೋಸೆಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಧಾನಕ್ಕೆ ಇದನ್ನು ರೋಲ್ ಮಾಡಿಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚೀಸೆಲ್ಲ ಆ್ಯಡ್ ಮಾಡಿರೋದಕ್ಕೆ. ಚೀಸ್ ಕೆಲವ್ರು ಇಷ್ಟಪಟ್ಟಿಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಬೋದು. ಇದನ್ನೇ ಚೀಸ್ ಹಾಕ್ದೇ ಮಾಡಿದ್ರು ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೋಡಿ, ಈ ರೀತಿ ಎರಡು ಕಡೆ ನೋಡಿ, ಈಗ ಎರಡು ಕಡೆ ರೋಸ್ಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇದೇ ರೀತಿ ಹಲವಾರು ಸ್ನ್ಯಾಕ್ಸ್ ಮಕ್ಕಳಿಗೆ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಹಲವಾರು ವೀಡಿಯೋಸ್ನ ಹಾಕ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.